ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅವ್ವ ತಾಯಿ ಎಮ್ಮೆವ್ವ ಎಲ್ಲ ನೀನೇವ, ನೀನೇ ಕಾಪಾಡಬೇಕು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ನೋಡು, ನಿನಗ ನಾ ತವ್ರ ಮನಿನ್ ತಂದೀನಿ. ಮುಂದಿನ ಸಲ ನೀನು ಎಲ್ಲ ಎಮ್ಮಿಗಳು ಒಂದೇ ಇದ್ರ ನೀ ಯಾಡೇ ಬೇಕು ನೋಡು. ಅಯ್ಯೇ ಕಳ್ಳಿ ಒಟ್ಟು ನಾಚ್ಕೊಳತ್ತೀವ ನೀ. ನಾನು ಹಿಂಗ ನಾಚ್ತಿದ್ದೆ, ಹೊಸದಾ ಬಂದಾಗ ಗಂಡು ಹಡಿ ಹೆಣ್ಣು ಹಡಿ ಅಂತ ಅಂತಿದ್ರಲ್ಲ, ನಿನ್ನಂಗೆ ನಾಚ್ತಿದ್ದೆ. ಇರ್ಲು ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಯವ್ವ ಎಮ್ಮೆವ್ವ, ನಿನ್ಗೆ ಯಾರ ದೃಷ್ಟಿನೂ ಆಗ್ಬಾರ್ದು. ನನ್ನ ಬಂಗಾರ ಗುಂಡಿ ಏನು ಬೆಲ್ಲ ಕೊಟ್ಟು ಏನದಕ್ಕೆ? ಯಾಕ ಬೆಲ್ಲ ಕೊಡಬಾರ್ದು ಏನದಕ್ಕ? ಏನು ಪೂಜೆ ಮಾಡಿದೇಮಿ? ಹ್ಞೂ ರೀ ಯವ್ವ, ಎಮ್ಮೆ ಅಂದ್ರ ನೀವೇನ್ ತಿಳಿದಿರಿ, ಅದು ನಮ್ಮ ತವ್ರ ಮನಿ ಎಮ್ರಿ. ಅದು ದುಕಾನಕ್ಕನ ಆಕಳ ಪೂಜೆ ಮಾಡ್ತಾರೆ, ಎಮ್ಮಿ ಪೂಜೆ ಮಾಡ್ತಾರೆ ಅಂದ್ರೆ ನೋಡ್ರ, ನನ್ನ ಬಗ್ಗೆ ಏನ್ ಬೇಕಾದ್ ಮಾತಾಡ್ರಿ ನೀವು, ನಾ ತಡ್ಕೋತೀನಿ. ನನ್ನ ಎಮ್ಮಿ ಬಗ್ಗೆ ಮಾತಾಡಿದ್ರಿ ನನಗೆ ಒಟ್ಟೆ ತಡ್ಕೊಳಕ್ ಆಗಲ್ಲ. ಎಲ್ಲರ ಎಮ್ಮಿ ಪೂಜೆ ಮಾಡಂಗಿಲ್ಲ, ಎಮ್ಮಿ ದೇವ ತರ ಅದಕ್ಕೆ. ಹಾ ದೇವ್ ಅಂತಾರ, ನಿಮಗ್ ದೇವ್ ಅಂತಾರ. ಗಂಡಗೆ ದೇವತೆ ನಾವ್ನ. ಹಾ ದೇವ್ನಂಗಿದ್ರು ಸಂಸಾರ ಮಾಡಾತಿಲ್ಲ. ಅಲ್ಲೋಲೆ ಅದು ಎಂತ ಎಮ್ಮಿ ತಂದಿ ತವ್ರ ಮನಿಯಿಂದ ಅದನ್ನ ಈ ಮನಿ ಕುಕ್ಮ ಚೂನ್ ಕಡೆ ಹಚ್ಚಿ ಲಕ್ಷ್ಮಣ್ ಪೂಜೆ ಮಾಡ್ದಂಗ ಪೂಜೆ ಮಾಡಾಕತ್ತಿ. ಏನಾಗಿದೆ ಅದಕ್ಕೆ ಏನಾಗೈತೆ ನೋಡ್ರಿ ನೀವು, ಎಲ್ಲಾ ಎಮ್ಮಿಗಳು ಒಂದ್ ಹಡದ್ರ ಯಾಡ್ ಹಡಿತೈತಿ. ಅದು ಯಾಡ್ ಐತೈತಿ. ಹೊರ್ಸ್ಲಾ ಹೇಳಿ ಮತ್ತ ಹೊರ್ಸ್ಲಾ ಮಾಡಿಸಿಲ್ಲ ಅದಕ್ಕೆ ಬಣತನ ಮಾಡಕ ಹೊರಸ್ಲಾ. ಮತ್ತ ಯಾಡ್ ಐತಿ ಅಂದ್ರ ಮತ್ತ ನಿನ್ನ ಎಮ್ಮಿಗೆ ಎಂದಾರ ಹೊರಸ್ಲಾ ಗುಡಿಸ್ಲಾ ಅನ್ಕೋತ ಎಂತ ಕಾಣಿಸ್ತೇವ ಇದ್ನೊಳ ನಾ ಮಾಡ್ಕೊಂಡಿಲ್ಲ. ಎಷ್ಟು ತವ್ರ ಮನಿ ಎಮ್ಮಿ ಮ್ಯಾಗ ಪ್ರೀತಪ್ಪ ನೀನು. ಹೌದು, ಮತ್ತ ನಮ್ಮ ತವ್ರ ಮನೆಯವ್ರು ಕೊಟ್ಟಾರ ಅದನ್ನ. ಅನಗಾಡ ಪ್ರೀತಿ ಯಾರು ಕೊಡ್ತಾರ? ಪುಕ್ಸಟ್ಟೆ ತೊಂಬ ನೋಡೋಣ. ಪುಕ್ಸಟ್ಟೆ ಕೊಟ್ರಿ ಯಾರು ಕಟಕಸಗದ ಏನ್ ತಗೊಳಂಗಿಲ್ಲ, ಅಂತ ಎಮ್ಮಿ ತಗೊಳಂಗಿಲ್ಲ. ನಿನ್ಯಾರು ಕರ್ಕೊಂಡು ಹೋಗ್ತಾರ ತಿಳ್ಕೊಂಡಿ? ನಿನಗೆ ಇದನ್ನ ಬಿಟ್ಟು ಏನು ಗೊತ್ತಿಲ್ಲ ನೋಡ್ರಿ, ನಿಮ್ಮ ಮಾತು ಹೇಳಾತೀನ್ರಿ, ಇನ್ನೊಂದ್ಸಲಿ ಹೇಳಾತೀನಿ. ನನ್ನ ಬಗ್ಗೆ ಏನ್ ಬೇಕಾದ್ ಮಾತಾಡ್ರಿ ನೀವು, ತಡ್ಕೋತೀನಿ. ನಾನು ಎಮ್ಮಿ ಬಗ್ಗೆ ಮಾತಾಡಿದ್ರಿ ಆಗುದಿಲ್ಲ ನಾ ತಡ್ಕೊಳಕ್. ಏನುಲೇ ಮುಂಜಾನೆ ಎದ್ದು ಕೂಲಿ ಪಟ್ಟ ಬಡತಿ ಕಡಿತ ಓದ್ತಿ ಕಲ್ಲಿಗೆ ಪೂಜೆ ಮಾಡತ್ತಿ, ಇವತ್ತು ಎಮ್ಮಿಗೆ ಪೂಜೆ ಮಾಡತ್ತಿ. ಎಲ್ಲಿದಾರ ದೇವ್ರಿದ್ರೆ ನಿನ್ನ ಎಮ್ಮಿಗೆ ತಂದು ಮೇವ್ ಹಾಕತ್ತೆ ನೋಡೋಣ. ದುಡದಾಗೆಲ್ಲ ಇವ್ವ ಎಂತ ಗಂಡು ಸಿಕ್ನ ಇವ್ವ. ಮಾತಾಡ್ಬೇಡ ಮರಯ್ಯ, ಇಂಥದೆಲ್ಲ ಮಾತಾಡ್ಬೇಡ. ಮಾತಾಡಿ ಎದಕ್ ಪಾಪ ಕಟ್ಕೋತಿ? ಸಾಕು ಪೂಜೆ ಮಾಡಿದಿಲ್ಲ, ದಾರಿ ನೀತಿ ಮಂದಿ ಬರ್ತಾರ ಫೋನ್ ಒಳಗೆ. ಮಳೆ ಹೆಂಗಸ ಕೂತ್ರು ದೇವರ ನಿತ್ರು ದೇವರ ದೇವ್ರ ಏನ್ ತಂದು ಹಾಕ್ತಾನ. ದುಡಿಲಿಕ್ಕಂದ್ರೆ ದುಡಿಬೇಕಲ್ಲ, ದುಡ್ದಾಗ ಕಾಯಕಬೇಕು ಕೆಲಸ. ನೀ ಬರೇ ಒಂದು ಕಡ್ಡಿ ಬೆಳಗಿನ ತುಪ್ಪ ದೀಪ ಇಲ್ಲ, ದುಡ್ದಾಗ ದೇವ್ರ. ನಾವು ಮನ್ಯಾಗ ಕೂತ್ರ ದೇವ್ರ ನೀರು ಹಾಸಂಗಿಲ್ಲ. ಹೊಲ್ದಾಗ ಬಂದು ಎಮ್ಮಿ ಅದಕ್ಕೆ ತಂದು ಹಾಕಲ್ಲ. ಹೊಲ್ದಾಗ ಹೋಗ್ಬೇಕು, ದುಡಿಬೇಕು, ಅದಕ್ಕೆ ಮೇವು ಹಾಕ್ಬೇಕು. ನಾವು ಹೋಗೋದು ನಾನು ಮಾಡ್ಕೊತ ಕೂತ್ರ ಹಟ್ಟಿಗೆ ಬೇಕಲ್ಲ. ಎಲ್ಲಿ ಹೊಂಟ್ರಿ ನೀವು? ಪಕ್ಕಿನ ಗಂಡ್ಮಕ್ಳು ತಗದಿರ್ತಾವ 12 ನಿಂಗತ್ತೆ ಇಲ್ಲೇ ಕುಂದ್ರೆ ಮನ್ಯಾಗ ದೇವರ ಪೂಜೆ ಅದೇ ತಿರುಗುದಿಟ್ಟ ತಿರುಗ್ನಿ ಸಂಸಾರ ನಡಿಬೇಕಲ್ಲ. ಅಲ್ಲೇ ನಿನ್ನಂಗೆ ಪೂಜೆ ಮಾಡ್ಕೊತ ಕೂತ್ರ ಇವ್ವ ತಡ ಬಾಯ್ತಿವ. ಎಮ್ಮಿ ಬಿಟ್ಕೊಂಡು ಹೋಗ್ಬೇಕು. ನಂದು ಮನ್ಯಾನ ಕೆಲಸ ಎಟ್ಟು ಮಾಡಿದ್ರು ಮುಗಿಯಂಗಿಲ್ಲ. ಪಾಪ ನನ್ನ ಎಮ್ಮಿ ಮೂಕ ಪ್ರಾಣಿಗಪ್ಲೆ ನಿಂತೈತಿ. ಒದ್ರವಲ್ದು ಹಶು ಆಗಿರ್ಬೇಕು ಅದಕ್ಕೆ. ಏನಕ್ಕಾಗಲ್ಲಕ್ಕ, ಈಗ ಪಟ್ಟನೆ ಎಮ್ಮಿ ಬಿಟ್ಕೊಂಡು ಹೋಗ್ಬೇಕು ನಾ. ಯವ್ವ ಎಲ್ಲಿ ಹೋಯ್ತು ನನ್ನ ಎಮ್ಮಿ? ನನ್ನ ಗಂಡ ಏನಾರ ಬಿಟ್ಕೊಂಡು ಹೋದ್ ನಾನು. ಅಯ್ಯ ಅದ್ರ ಮಾರ್ಯಾಗ ಮಣ್ಣು ಹಾಕ್ಲಿ, ಅದೆಂದು ಬಿಟ್ಕೊಂಡು ಹೋಗ್ತೈತೆ. ಯವ್ವ ಎಲ್ಲಿ ಹೋಯ್ತು ಯವ್ವ ನನ್ನ ಎಮ್ಮಿ? ಎಮ್ಮೆವ್ವ ಎಲ್ಲಿ ಹೋದೆ?
ಯವ್ವ ಸುಸ್ತಾಯ್ತು ನನಗೆ ಹುಡುಕ್ಯಾಡಿ ಎಲ್ಲೂ ನನ್ನ ಎಮ್ಮಿನೇ ಕಾಣವಲ್ದು. ಏನು ಮಾಡಲಿ ನಾ ಯಾರಿಗೆ ಹೇಳಿ? ಅಲ್ಲ ಎಲ್ಲೂ ಕಾಣವಲ್ದಂದ್ರೆ ಎಲ್ಲಿ ಹೋಗಿರ್ತೈತದ? ನಮ್ಮವನೇ ತೊಗೊಂಡು ಹೋಗಿರ್ಬೇಕು ಅದನ್ನ. ಹಿಂಗ್ಯಾಕುತ್ತಿ ನನ್ನ ಎಮ್ಮೆ ಎಲ್ಲೈತಿ? ಎಮ್ಮಿಲೆ ಗೂಟ ಕಟ್ಟಿದ್ಲ ಮತ್ತೆ ಎಲ್ಲ ತೆಮ್ಮಿ ಹಾ ಗೂಟಕ್ಕೆ ಕಟ್ಟಿದ್ನಿ, ಗೂಟಕ್ಕೆ ಇಲ್ಲಾರಕ್ಕೆ ಕೇಳತ್ತಿನ. ನಿನ್ನ ಎಮ್ಮಿ ನನಗೇನು ಗೊತ್ತಿಲ್ಲ. ನಿನ್ನ ಮುಂದೆ ಹೋಗಿಲ್ಲ ನಾ ಯಾವ್ದಾರ ಕಾನೂನು ಬೆನೆ ಹೋಗಿಲ್ಲ ನಾನು. ಯಾವ್ದಾರ ಕಾನೂನು ಬೆನೆ ತುಗಿರ್ಬೇಕು ನೋಡ. ಏನದು ಮಾತಾಡ್ತೀರಿ ನೀವು? ಅದು ನಮ್ಮ ತವ್ರ ಮನಿ ಎಮ್ಮಿ, ನನಗೆ ತಂಗಿದ್ದಂಗ. ಅದು ಹಂಗೆಲ್ಲ ಕಾಣ್ ಹಿಡ್ಕೊಂಡು ಹೋಗುದಿಲ್ಲ. ನಿನ್ನ ತವ್ರ ಮನೆ ಎಮ್ಮಿಗಳು ಕಾನ್ ಹೊಡ್ಕೊಂಡು ಹೋದ್ರೆ ನಮ್ಮ ಗಂಡ ಮನೆ ಆಟ ಹೋಗ್ತೇವೆ ನಾವು ಎಮ್ಮಿಗಳು ಕಾನ್ ಹೊಡ್ಕೊಂಡು. ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಎಮ್ಮಿ ನನಗೆ ಬೇಕು. ಜೀವನ ಎಮ್ಮೆ ಅಂದ್ರೆ ನಾಲ್ಕು ತಂದು ಕೊಡ್ಲಿ. ಎಮ್ಮೆ ಕೂಡ ನೀನೇ ತಂದು ಕಟ್ಟಿದಕ್ಕೆ ನೀನು ಕುಕ್ಮ ಶೃಂಗಾರ ಮುತ್ತೈದ ಮಗೈತೆ ಪೂಜೆ ಮಾಡೋದಕ್ಕೆ ನೀನು ಎಮ್ಮೆ ನಾಲ್ಕು ತಂದು ಕೊಡ್ಲಿ. ನೀವು ಬಂಧನ ಹಿಡ್ಕೊಂಡು ಅದಕ್ಕೆ ಹೊಟ್ಟೆ ಸೇರಲಾಗಿದ್ರಿ. ನನಗೆ ಅವಾಗ ಡೌಟ್ ಬಂದಿತ್ತು ಅದನ್ನೇನೋ ಮಾಡ್ತೀರಂತ. ಏನ್ ಮಾಡ್ರಿ ಹೇಳ್ರಿ ಅದಕ್ಕೆ. ನಾನು ಮಾಡ್ಲದಕ್ಕೆ ಎಮ್ಮಿಗೆ ಏನ್ ಜನ ಹೋದ? ನಿನ್ನ ಮ್ಯಾಗ ನನಗೆ ಡೌಟ್ ಐತಿದ. ನೀ ಅದನ್ನ ಬಿಚ್ಕೊಂಡು ಹಳ್ಳದ ಕಡೆ ಒಯ್ದಿದಿ ಅಂದ್ರೆ ಹೋಗೋದಿನ ಸೂರ್ಯ ಇದು ನೋಡಿ ಬಡುತ್ತಾ. ಅದೇನು ಕೋಲ್ ಯಾಕೆ ಹಾಕಿ ಕೋಲ್ ತಿನ್ನಾಕೆ ನೀನು ಅವನು ಹೋದ. ದೇವ್ರ ಮ್ಯಾಗ ಭಾಳ ಬಗ್ತೀನಿ. ಕೂತ್ರು ನಿತ್ರು ದೇವ್ರ ಅನ್ನಕಿ ಮತ್ತೀಗ ದೇವ್ರ ನೀ ಅಂತ ಭಕ್ತಿದ್ರ ಕೈಯಂಗೆ ಯಾಕೆ ಮಾಡ್ತಿದ್ದವು? ದೇವ್ರ ತಂದು ಕಟ್ಟತ್ತಲ್ಲ ನಿಮ್ಮ ದೇವ್ರಿಗೆ ಎಮ್ಮಿ. ಆ ದೇವ್ರಿಗೆ ನಾ ಒಬ್ಬಕಿನೇ ಭಕ್ತಿ ಇರಂಗಿಲ್ಲ. ನನ್ನಂತವ್ರು ಕೋಟ್ಯಾಂತರ ಮಂದಿ ಇರ್ತಾರ. ನಾ ಒಬ್ಬಕಿನೇ ದಿನ ನಡ್ಕೋತ ಕುಂಡ್ರಾಕ. ನೀ ಅದಿರ ಮಾಡ್ಕೊಂಡವ ನೀ ನೋಡ್ಬೇಕಲ್ಲ. ಕೋಟಿ ಭಕ್ತರ ಬೇರೆ ನೀನೇ ಬೇರೆ. ನೀ ಅಂದ್ರೆ ಭಾಳ ಪ್ರೀತಿಲ್ಲ ದೇವ್ರವ ನಿನಗೆಲ್ಲ ಹೊರ ಕೊಡ್ತಾನಿಲ್ಲ. ಅಂದ್ರೇನೋ ನನಗ ಟಿಂಗಲ್ ಮಾಡಿ ಮಾತಾಡತ್ತೀನಿ ನೀ. ಟಿಂಗಲ್ ಅಲ್ಲ, ನನಗೆ ದೇವ್ರು ಎಟ್ಟು ನಂಬಬೇಕು ಅಟ್ ನಂಬಬೇಕು. ದೇವ್ರ ಕೂತ್ರಕ್ಕೆ ನಿತ್ರ ತಂದು ಹಾಕಲ್ಲ ನಾವು ದುಡಿಬೇಕಲ್ಲಿ. ನನ್ ದೇವ್ರ ಖರೇನೆ ಅದಾನ. ದೇವ್ರ ನನಗಂತರೂ ಖರೆ ಅದಾನ. ಎಲ್ಲಿ ಅದಾನ ಅಲ್ಲಿ ದುಡಿಬೇಕು. ನಿನಗೈತೆ ಬರೀ ಪೂಜೆ ಒಳಗೆ ದೇವ್ರಿಲ್ಲ. ಬರೇ ಪೂಜೆ ಮಾಡೋದು ದಗದಿಲ್ಲ ಬಗಸಿಲ್ಲ. ಬರೀ ಪೂಜೆ ಒಳಗೆ ದೇವ್ರಿಲ್ಲ. ದಗದ ಮಾಡಬೇಕು, ಪೂಜೆ ಮಾಡಬೇಕು. ನೋಡೋಣ ಆಟ ದೇವ್ರ ನಿನ್ನ ಪಾಲಿಗೆ ಕರೇನೆ ಇದ್ರೆ ಜೀವಂತ ಇದ್ರೆ ನಿನ್ನ ಮ್ಯಾಗ ಭಾಳ ಅವ್ನು ಪ್ರೀತಿ ಇದ್ರೆ ಈ ಎಮ್ಮಿ ನೋಡೋಣ ಅದು ಯಾಕೆ ಹೋತಪ್ಪ ಎಮ್ಮಿ ನಿನ್ನ ಮ್ಯಾಗಿದ್ರೆ ಇಲ್ಲ ನನ್ನ ಭಕ್ತದಾಳ ತವ್ರ ಮನೆ ತಂದಾಳ ಭಾಳ ಪ್ರೀತಿಯಿಂದ ಅದನ್ನ ಎಲ್ಲಿ ಕಲಿಯಾಗ ಮಾಡಬಾರತ್ತೇಳಿ ಭಾಳ ಇಲ್ಲೇ ಇರ್ತದೆ ಎಮ್ಮಿ. ಮತ್ತೆ ಎಮ್ಮೆ ಕಲಿತು ಹೇಳ ನನಗೆ. ನೀವು ಇಷ್ಟೆಲ್ಲ ಮಾತಾಡತ್ತಿರಲ್ಲ ದೇವ್ರ ಬಗ್ಗೆ. ಆ ದೇವ್ರೇನು ಕಣ್ಣು ಮುಚ್ಕೊಂಡು ಕುಂತಿರಲ್ಲ. ಕಣ್ಣ ತೆರೆದಿರ್ತಾನ, ಎಲ್ಲ ನೋಡ್ತಿರ್ತಾನ. ಆ ತಿರುಪತಿ ತಿಮ್ಮಪ್ಪ ನನ್ನ ಎಮ್ಮಿ ಹೊಳ್ ಕೊಡ್ತಾನ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನಿನ್ನ ಮ್ಯಾಗ ದೇವ್ರ ಮ್ಯಾಗ ನಿನಗೆ ಗ್ಯಾರಂಟಿ ಐತಲ್ಲ? ಐತಿ. ಆಯ್ತು ನಿನ್ನ ಎಮ್ಮಿ ಬಲ ನೀ ಬಲ ಹೊಟ್ಟೆ ಒಳಗೆ ಊಟ ಮಾಡೋಕ್ಕಿನ ಕೆಸ ಮಾಂಗ್ರೆ ಕೆಸ ಮಾಂಗ್ರೆ. ಹೌದು ಅಪ್ಪ ತಿರುಪತಿ ತಿಮ್ಮಪ್ಪ, ನನ್ನ ಗಂಡು ಮಾತಾಡೋದೆಲ್ಲ ನೀ ಕೇಳಿಸ್ಕೊಂಡು ನನಗೆ ಏನಾರೆ ಮಾಡು. ಒಟ್ಟು ನನ್ನ ತವ್ರ ಮನೆ ಎಮ್ಮಿ ನಮ್ಮ ಮನ್ಯಾಗ ಇರ್ಬೇಕು. ನೀ ಏನು ಮಾಡ್ತೀವಿ ನನಗೆ ಗೊತ್ತಿಲ್ಲ. ನನ್ನ ಎಮ್ಮಿ ನನ್ನ ಹಂತಕ್ಕೆ ಬರಬೇಕು. ನನ್ನ ಗಂಡನ ಬಾಯಿ ಮುಚ್ಚಿಸ್ಬೇಕು ಅಷ್ಟ. ಅದು ಎಮ್ಮಿ ಏನಾರ ಸಿಕ್ತಂದ್ರೆ ಅದು ಮಾರಿದ ರೊಕ್ಕನಾಗ ನಿನಗರ್ಧ ನನಗರ್ಧ. ನನ್ನ ಎಮ್ಮಿ ನನಗೆ ಹೊಳ್ ಕೊಡಪ್ಪ, ಹೊಳ್ ಕೊಡು. ಹಾ ಎಮ್ಮೆವ್ವ, ಎಮ್ಮೆವ್ವ ಎಲ್ಲಿ ಹೋಗಿದ್ದೆವ್ವ ನೀ? ಯವ್ವ ಎಲ್ಲ ಏನೂ ಆಗಿಲ್ಲ ನನ್ನ ಎಮ್ಮಿಗೆ. ತಿನ್ನುವ ತಿನ್ನು. ಎಷ್ಟು ಹಸಿದಿದೆಯೋ ಏನೋ. ಗಂಡ್ಸ ಯಾಕೆ ಹೊರದಾಕೈತೆ ಅದ್ಮೂಟ್ ಹೆಂಗಸ ಏನ ಹಂಗ? ಬಾ ಇಲ್ಲಿ. ಏನೋ ದೊಡ್ಡದಾಗೇನೆ ಹೇಳತ್ತಿದಿ. ಅವ್ರ ಹಂಗ ಹಿಂಗ ಆತ ನೋಡ. ಆ ತಿರುಪತಿ ತಿಮ್ಮಪ್ಪ ನನ್ನ ಎಮ್ಮಿ ಹೊಳೆ ಕೊಟ್ಟಾನ. ನೀನೇ ಎಲ್ಲ ಹುಡುಕಿ ಆಡ್ಕೊಂಡು ಮುಂದೆ ತಂದು ಕಟ್ಟಿ ಹಳದ ನಿಂತಿರ್ಬೇಕು ತಂದು ಕಟ್ಟಿರ್ಬೇಕು. ಮತ್ತೆ ಇಲ್ರಿ, ನಾ ಇಲ್ಲೇ ನಿಂತು ಕೇಳ್ಕೊಂಡೆ. ನೋಡಿದ್ರ ಎಮ್ಮಿ ಬಂದೈತಿ. ತಾನ ಬರ್ತೇನ ಆಕಾಶದಿಂದ ಎಮ್ಮಿ ತಾನ ಹೆಂಗ್ ಬರ್ತಾನ? ಹಂಗ ಬಂದದ ಯಾರಿಗ ಗೊತ್ತ್ರಿ. ಅದಕ್ಕ ತಿರುಪತಿ ತಿಮ್ಮಪ್ಪನ ಪವಾಡ್ ನೋಡ್ರಿ ಇದೆಲ್ಲ. ಏನ್ ಬಿಡ್ಕೊಂಡಿ? ಯವ್ವ ನಾ ಬೆಡ್ಕೊಂಡಿನ್ರಪ್ಪ. ನನ್ನ ಎಮ್ಮೆ ಏನ್ರ ಸಿಕ್ತಂದ್ರ ಅದು ಮಾರಿ ಅರ್ಧ ಏನ್ ಬರ್ತೈತ್ಲ ಅದು ನಮಗ, ಅರ್ಧ ಅವನಿಗೆ. ಏನ ಎಮ್ಮಿ ಮಾರಿದ ರೊಕ್ಕದಾಗ ಅರ್ಧ ದೇವ್ರಿಗೆ ಅರ್ಧ ನಿನಗ? ಹೌದು ಮತ್ತ ಕೊಡಬೇಕು. ಅರ್ಧ ಹೆಂಗ್ ಕೊಡ್ತಾರಲ್ಲ ದೇವ್ರಿಗೆ? ಬೆಡ್ಕೊಂಡಿನ್ರಿ ನಾ. ಅಲ್ಲ ಈಗ ಏನು ದೇವ್ರ ತಂದು ಕಟ್ಟಿ ಇಲ್ಲಿ
ಯವ್ವಾ ನಾ ಕಣ್ಣು ಮುಚ್ಚು ಮುಂದೆ ಎಮ್ಮಿರ್ಲಿಲ್ರಿ, ಕಣ್ಣು ಬಿಡೋಣ ತಡಕೆ ಎಮ್ಮಿತ್ತು. ಅದು ಹೋಲ್ ಬಿಡ್ರಿ, ಅದು ಕಟ್ಟಿದ ಸ್ಥಿತಿ ಒಳಗೆ ಹೆಂಗ್ ಸಿಗ್ತದ್ರಿ? ನಿನ್ನ ಮಾತ ಸಣ್ಣ ಕೂಸ್ಗಳು ಹೇಳ್ತಾವ, ಕಾಗಿ ಒಬ್ಬನ ಕತ್ತಿ ನನ್ನ ಮುಂದೆ ಹೇಳಬೇಡ. ಅಲ್ಲ ಎಲ್ಲೇ ಹೋಗಿರ್ಬೇಕು ಬಂದಿರ್ಬೇಕು, ತಂದು ಹಂಗೆ ಹ್ಯಾಂಗೆ ಕಟ್ತಿರ್ಬೇಕು ಎಮ್ಮಿರ. ಆಯ್ತು ಹೋಗ್ಬಿಡು, ಈಗ ಅರ್ಧ ಕೊಡಕ್ಕೆ ದೇವ್ರಿಗೆ. ಹೌದು, ಅರ್ಧ ಕೊಡಬೇಕು. ಹಂಗೆ ಆಗತ್ತ ಅದು. ಕೊಡ್ಬೇಕಂದ್ರೆ ಕೊಡ್ಬೇಕ್ರಿ. ಅಲ್ಲ ನಾವು ನೀರು ಕುಡಿಸೋರು, ಮೇವು ಹಾಕೋರು, ಎಲ್ಲ ಮಾಡೋರು, ನಾವು ಸುಮ್ಕೆ ದೇವ್ರಿಗೆ ಅರ್ಧ ರೊಕ್ಕ ಕೊಡೋದ? ಎಂತ ಹಾಪದಿವಲ್ಲ ನೀ. ಆಯ್ತು, ನೀ ಅರ್ಧ ಕೊಡಂಗಿಲ್ಲ ಅಂದ್ರ ನಾನು ಎಮ್ಮಿ ಕೂಡ ಹೊಂಟ್ವಿ ನಾವು ತವ್ರ ಮನೆಗೆ. ನೋಡ, ನಿನ್ನ ಜೋಡಿ ಕದ್ದಿ ಕೊಡೋದು ಆಗೋದಿಲ್ಲ. ಎರಡು ಸೆಂಟಿ ಜೋಡಿ ಮಡ್ಸ್ಕೊಂಡ್ ಬಿದ್ರೆ ಹಂಗಾತ್ ನನ್ನ ಬಾಳೆ. ಈಗ ಎಮ್ಮಿ ಮಾರಿ ರೊಕ್ಕ ಒಟ್ಟು ತಂದು ನಿನ್ಕ ಕೊಡ್ತೇನೆ. ನೀ ದೇವ್ರಿಗಾರ ಕೊಡು, ದೇವಿಗಾರ ಕೊಡ. ಹಾಂ ಆಯ್ತ್ರಿ. ಆಯ್ತವ ಮತ್ತೇನು ಮಾಡು, ನಿನ್ನ ಜೋಡಿ ಕದ್ದಿ ಕಡಿಯೋರಿ ಬಲಿಯ ಬೆತ್ತಲ್ಲಪ್ಪ. ಇದನ್ನು ಹಾಫ್ ಹೆಂಟಿ ಜೋಡಿ ಕೂಡಿ ದಗದ ಅರ್ಧ ರೊಕ್ಕ ದೇವ್ರಿಗೆ ಕೊಡ್ಬೇಕಲ್ಲ. ಈಗ ಹಗ್ರ ಒಂದು ಏನರ ಐಡಿಯಾ ಮಾಡ್ಬೇಕು ಇಂಥದಕ್ಕೆ. ನಮ್ಮ ದಲಾಲಿ ಬಿಂಸಿ ಭಾಳ ಶಾಣೆ ಇವಣ. ಇಲ್ಲಿ ಕೂತಲ್ಲ ಬಿಂಸಿ, ಯಾಕಪ್ಪ ಇಲ್ಲಿ ಕೂತಿಲ್ಲ? ತಂಪಿಗೆ ಟಾಕೆ ತಂಪಿಗೆ ಇಲ್ಲಿ ಕೂತಿ? ಬಾಬಾ ಸುಮ್ಮ ಹಂಗ ಕೂತೀನಿ. ಏನು ಈ ಕಡೆ ಹೊಂಟಿಲ್ಲ, ಎಲ್ಲಿ ಹೊಂಟಿ? ಏ ನಮ್ಮದೊಂದು ಸಮಸ್ಯೆ ಆಗೈತೆ ಬಿಡು ಮರ ಮನ್ಯಾಗ. ಬರೀ ಬಾರಿಕಲ್ಲ ಇದಾಯ್ತಪ್ಪ ನಿನ್ ಸಮಸ್ಯೆ ಆಯ್ತು. ಏನ್ ಮಾಡ್ಬೇಕು ನೋಡಿ. ಏನಾಗೈತೆ? ಅದು ನಾನು ಹೆಂಡತಿ ತವ್ರ ಮನಿದ ಒಂದು ಎಮ್ಮಿ ತಂದೈತಿ. ಎಮ್ಮಿ? ಹಾ, ಅದ್ರ ಮ್ಯಾಲ ಜೀವನ ಇಟ್ಟೈತಿ. ಅದು ಎಮ್ಮಿ ಕಳೆದಿತ್ತು ಮೊನ್ನೆ. ಎಮ್ಮಿ ತಂದ್ರೆ ಇವಾಗ ಕಳೆದಲ್ಲ, ಇವಾಗ ಬರೀ ಇಚ್ಚಿತ್ರಪ್ಪ ನಿಂದ. ತಂದಿದ್ಲ ಒಂದ್ ಎರಡನ್ನ ಮೇವಪ್ಪ ಹಾಕಿ ಅದು ಚಂದಾಗ ನೋಡ್ಕೊಂಡಿದ್ಲ. ಅದು ಹರ್ಕೊಂಡ್ ಹೋಗೈತಿ, ಹೆಂಗ್ ಹೋಗೈತಿ, ಒಟ್ಟು ಕಳೆದಿತ್ತದ. ದೇವ್ರಿಗೆ ಕಳೆದಾಗ ಬಿಡ್ಕೊಂಡ್ಬಿಟ್ಟಾಳಕಿ. ಎಮ್ಮಿ ಸಿಕ್ಕ್ರ ಮುಂದ ಅದನ್ನ ಮಾರಿಂದ ಒಟ್ಟು ಅರ್ಧ ರೊಕ್ಕ ನೀನು ಕೊಡ್ತೀನಿ ದೇವ್ರಿಗೆ ಬಿಡ್ಕೊಂಡಾಳಕಿ. ಈಗ ನೀ ಹೆಂಗ್ ಮಾಡವ ಈಗ? ಅದಕ್ಕೆ ಸುಮ್ಕೆ 34,000 ರೂಪಾಯಿ ಎಮ್ಮಿ ಕೊಟ್ರ 20,000 ರೂಪಾಯಿ ದೇವ್ರಿಗೆ ಹೋಗತಿ. ಅಂದ್ರೆ ಅರ್ಧ ರೊಕ್ಕ ಕೊಟ್ಟು ದೇವ್ರಿಗೆ, ಅರ್ಧ ರೊಕ್ಕ ಅಕ್ಕಿಗೆ. ಅದಕ್ಕೆ ನನಗಿದು ಏನು ಮಾಡ್ಬೇಕು ಪ್ಲ್ಯಾನ್ ಅನ್ನೋದು ಗೊತ್ತಾಗೋದಾಗೈತಿ. ಅರ್ಧ ರೊಕ್ಕ ಸುಮ್ಗೆ ಕೊಡೋದು ದೇವ್ರಿಗೆ. 50,000 ಎಮ್ಮಿ ಮಾಡಿತಂದ್ರ 25 ದೇವ್ರಿಗೆ ಹೋಗತಿ. 25 ದೇವ್ರಿಗೆ, ದೇವ್ರ ಹೆಸರ ಪೂಜೆ ಹೋಗೋಳಮ್ಮ. ಅದು 2,000 ತೆಗದಿದ. ಮತ್ತೆ ಹೆಂಗೆ ಮಾಡ್ಬೇಕು ಇದಕ್ಕೊಂದು ಏನ್ರ ನೀ ಮತ್ತೆ ಆ ಕಡೆ ದನ ಪಣ ತಗೋತಿ ಮಾರ್ತಿ. ಇದಕ್ಕೆ ನೀನೇ ಒಂದು ಏನು ಐಡಿಯಾ ಕೊಟ್ರ. ಈಗ 60,000 ಮಾರಿದ್ರು ಯಾಕೆ ಭಾಳ ದೂರ ಹೋಗ್ತದ? 30,000 ರೂಪಾಯಿ ಹೋತ. 30 ಹೋಗತ್ ದೇವ್ರಿಗೆ. 20,000 ಹೋದ್ರೆ ಅದೆಲ್ಲ 10,000 ದೇವ್ರಿಗೆ ಹೋಗತಿ. ಅಂದ್ರೆ ಒಂದು ಐಡಿಯಾ ಇಲ್ಲ, ಅದು ಐಡಿಯಾ ಅಕ್ಕಿ ಮನಸ್ಸು ಒಪ್ಪಿರ್ಬೇಕು. ಹಂಗೆ ಒಂಥರ ಏನು ಟೆಕ್ನಿಕ್ ಮಾಡಿದ್ರೆ ಚಲೋ ಆಕತ್ ನೋಡು. ಒಟ್ಟು ದೇವ್ರಿಗೆ ರೊಕ್ಕ ಭಾಳ ಹೋಗ್ಬಾರ್ದು. ಎಮ್ಮಿ ಮಾರ್ದಂಗೆ ಆಗಿರ್ಬೇಕು, ದೇವ್ರಿಗೆ ಅರ್ಧ ರೊಕ್ಕ ಕೊಟ್ಟಂಗೆ ಆಗಿರ್ಬೇಕು, ರೊಕ್ಕ ಭಾಳ ಹೋಗಿರ್ಬಾರ್ದು. ಏನು ಬರಬರಿ ಆತ. ಏನತ್ತ ಐಡಿಯಾ ಹೇಳ್ತಾನ. ಸಂಜಿಕ್ ಮತ್ತು ಕೋಲಾರ ಹೋಗಿ ಪಾರ್ಟಿ ಮಾಡೋದು. ಮರ ಬೆಕ್ಕ ಚೆನ್ನಾಗೈತೆ. ಅಷ್ಟು 10-20,000 30,000 ರೂಪಾಯಿ ಉಳಿಸಿದ ನಿನಗೆ ಒಂದು 400 ರೂಪಾಯಿ 1,000 ರೂಪಾಯಿ ವಜ್ಜಕತ್ತೆ ನನಗೆ. ಈಗ ದೇವ್ರಿಗಿರ ಅಗ್ದಿ ರೊಕ್ಕ ಕಮ್ಮಿ ಹೋಗಿರ್ಬೇಕ. ಹಾಂ, ನಿನಗರ ಒಟ್ಟು ರೊಕ್ಕ ನಿನಗೆ ಉಳಿದಿರ್ಬೇಕ. ದೇವ್ರಿಗೆ ಕೊಟ್ಟಂಗೆ ಆಗಿರ್ಬೇಕು. ಹಾಂ, ದೇವ್ರಿಗೆ ಅರ್ಧ ರೊಕ್ಕ ಹೋದಂಗೆ ಆಗಿರ್ಬೇಕ. ಹರಿಕೆ ಮುಟ್ಟಿದಂಗೆ ಆಗಿರ್ಬೇಕು. ರೊಕ್ಕರ ಇಟ ಹೋಗಿರ್ಬೇಕ, ಕಮ್ಮಿ ಹೋಗಿರ್ಬೇಕು. ನಿನಗರ ಒಟ್ಟು ಬಂದಿರ್ಬೇಕ. ಪಾಲರ ಅರ್ಧ ಆಗಿರ್ಬೇಕ. ಆಕಿ ಮನಸ್ಸಿಗೆ ಸಮಾಧಾನ ಆಗಿರ್ಬೇಕು. ಐತ್ ನನ್ ತಕೊಂಡ್ ಐಡಿಯಾ. ಏನು ಹೇಳು? ಹಂಗೆ ಹೇಳಿ ನಿನಗೆ. ಈಗ ಈಗ ನಿಮ್ಮ ಹೆಮ್ಮೆ ಏನೈತ್ಲೆ, ಅದ್ರ ಜೋಡಿ ಒಂದು ಆಡಮರಿ ಆಡಮರಿ ಇಲ್ಲ ಕೋಳಿ ಐತಿ ನೋಡು. ತೀರ ಪಾಡತ್ತದ. ಹಂಗಂದಿ. ಈಗ ನಾವು ಕೊಟ್ರ ಕೋಳಿ ಎಮ್ಮಿ ಕುಡಿಯ ಕೊಡೋರ ಒಂದ ಕೊಡುದಿಲ್ಲ. ಎಮ್ಮಿನೂ ಒಂದ ಕೊಡುದಿಲ್ಲ, ಕೋಳಿನೂ ಒಂದ ಕೊಡುದಿಲ್ಲ. ಹಿಂಗ್ ಮಾಡುದು ಐಡಿಯಾ. ರೇಟ್ ಹೆಂಗ ಹಚ್ಚೋದು? ರೇಟ್ ಹೆಂಗ ಹೇಳಿನ, ಕೋಳಿ ಕಿಮ್ಮತ್ತ 49,990 ರೂಪಾಯಿ ಕೋಳಿ ಕಿಮ್ಮತ್ತ. ಹೋಗ ನೀನು ಸೂರ್ಯ. ಎಮ್ಮಿ ಕಿಮ್ಮತ್ ಏಟು? ಬರೀ 10 ರೂಪಾಯಿ. ತಲೆ ತಗೋದಿನ ನಿನ್ಗೆ ಅರ್ಥ ಆಯ್ತೈತಿ ಇಲ್ಲಿಗೆ. ಅರ್ಥ ಆತು. ಕೋಳಿ ಕಿಮ್ಮತ್ ಏಟು? 49,990 ರೂಪಾಯಿ. ಎಮ್ಮಿ ಕಿಮ್ಮತ್ ಏಟು ಮಾಡುದು? ಬರೀ 10 ರೂಪಾಯಿ ಮಾಡುದ. ಅವ 49,990 ರೂಪಾಯಿ ಕೊಟ್ಟಕ್ಕೆ ಕೋಳಿ ಒಂದ ಹೋಗ್ತಾನಂದ್ರು ಕೊಡುದಿಲ್ಲ ನಾವ. ಎಮ್ಮಿ ತಗೋಬೇಕು, ಎಮ್ಮಿ ಹೋಗ್ಬೇಕವ. ಹಂಗ ಮಾಡುದು ನಾವ. ಎರಡು ಕೂಡ ಓದ ತಿಳ್ಕೊ. ಕೋಳಿ ಎಟಕ್ ಮಾರಿತು? 49,999 ರೂಪಾಯಿ. ಎಮ್ಮೆ 10 ರೂಪಾಯಿ ಮಾರ್ತಿ. ಎಮ್ಮೆ 10 ರೂಪಾಯಿ ಮಾರ್ತ. 10 ರೂಪಾಯಿದಾಗ ದೇವ್ರಿಗೆ ಎಟ್ ಹೋತು? 5 ರೂಪಾಯಿ ಹೋತು. 5 ರೂಪಾಯಿ ಹೋತ. ಎರಡು ಕೂಡ ಮಾರಿತೇವೆ ನಾವು. ಒಂದ್ರಾಗ ಒಂದು ಬರ್ತೇಳೆ. ದೇವ್ರಿಗೆ ಎಟ್ ಕೊಟ್ಟೇವು ನಾವು? 5 ರೂಪಾಯಿ ಕೊಟ್ಟೇವ. ದೇವ್ರಿಗೆ ಹರಿಕಿನ ಬಿಟ್ಟದಂಗಾತ. ಬರೋಬ್ಬರಿ ಆತ್ಲ. ಯಾವ ದೇವ್ರಿಗೆ ಹರಿಕಿದೆ? ತಿಮ್ಮಪ್ಪಗತ್ತ.
ತಿರುಪತಿ ಬಾಲಾಜಿ ಅವ್ನ್ ಕೋಟ್ಯಾನ್ ಕೋಟಿ ನೆತ್ತಿ ಮ್ಯಾಗ ಸುರಿತಾರ ಬಂಗಾರದಾಗ ಮುಚ್ಚಾರ ಅವ್ನು 5 ರೂಪಾಯಿ ಯಪ್ಪ. ನಿಮ್ದು ಯಾವ ಕಡೆ ಕಂಬಿದ್ದಿತ್ತು ಮರ ಹಂಗ ಈಗ ಒಂದ್ ಕೆಲಸ ಮಾಡ, ಹಿಂಗ ಹಾರಾಸಿ ಬಂಗಾರ ಬೆಳ್ಳಿ ಹೋಗದ್ ಹೊಕ್ಕಾರ ಎಣಸಾಕ ಅಲ್ಲಿ ಸಾವಿರ ಆಳದಾವ ಸಾಯರಾಳ ಅವಕ್ಕೂ ಆಗುದ್ರತ್ತ. ಈಗ ಒಂದ್ ಕೆಲಸ ಮಾಡ, ಈಗ ಆಕಿ ದಲಾಳಿಗೆ ಯಾರು ಎಂಬುದಾಗಿ ಗೊತ್ತಿಲ್ಲ. ಈ ಸುದ್ದಿ ಮತ್ತೆ ನಿನ್ ಹೆಂಡತಿ ಗೊತ್ತಾಗ್ಬಾರ್ದು. ಗೊತ್ತಾಗ್ಬಾರ್ದು. ನೀನ ಬಾ ತೊಗೊಳಕ, ನೀನ ಬಂದ್ಬಿಟ್ಟು ತೊಗೊಳಕ. ಏ ನಾ ಬೇಡ ಆಕಿಗೇನು ಗೊತ್ತ ದಲಾಳಿಗೆ ನೀ ಎಂಬುದು? ಏ ಬೇಡಪ್ಪ ನೀನ್ ಹೆಂಡತಿ ಮೊದಲ ಏನಾಗಲ್ಲ ಬಾ. ಹೆಂಗಿದ್ರೆ ಹೊಂಟಿರ್ತಿ ಆಕಿ ಒಟ್ಟ ಮಾರ್ಬೇಕು. ಕಾಂಡಾಬಿಡಿ ಮರ ನೀನ್ ಹೆಂಡತಿ ದೇವ್ರ ಮ್ಯಾಗ ಭಕ್ತಿ ಬಾಳಕ್ಕೆ ಇದನ್ನ ಯಾಕೆ ಈಗ ದೇವ್ರ ನಂಬಿ ಆಕಿ ಅರ್ಧ ರೊಕ್ಕ ದೇವ್ರಿಗೆ ಕೊಡ್ತಂದಾಳ, ಈಗ ಅರ್ಧ ರೊಕ್ಕ ಆಕಿ ಕೊಡತಾಳ. ಈಗ ನಾ ಐಡಿಯಾ ಬರಬ್ರಿ ಹಾಕತ್ತಿದ್ವು ಬರೋಬ್ಬರಿ ಆಕತಿ. ಆಕಿಗೆ ಏನು ಸುದ್ದಿ ಗೊತ್ತಾಗುದಿಲ್ಲ. ಹಿಂಗ ನಾ ಹೋಗಿರ್ತೀನಿ. ನೀ ಈಗ ನೀನ್ ಕರ್ಕೊಂಡ್ ಹೋಗೇ ಬಿಡ್ತೀನಿ. ನಾನು ದುಡಿ ಬಂದ ಬಿಡಿಗೆ ಒಟ್ಟು ಇದನ್ನ ಇಟ್ಟು ಮಾರ್ಕೊಂಬಂದ ನಾ ಸುದ್ದಿ ಹೆಚ್ಚಾಗಿದ್ದು ನಾ ರೊಕ್ಕ ತಗೊಳೋ ಮತ್ತ. ಆಯ್ತಾಯ್ತು. ಯಾಕಂದ್ರೆ ನಾನು ದಲಾಲ್ ತಿನ್ನೋರಲ್ಲ, ನಮ್ಮ ಮೋಸವಾರಿಲ್ಲ. ಆಯ್ತಾಯ್ತು. ನಿಂದ ಒಟ್ಟೇನು 50,000 ಮಾರಿದಂಗ ತಿಳ್ಕೊ. ಕೋಳಿ ಎಮ್ಮಿ ಕುಡಿ ನಾ ಹೋಗ್ತಾನ. ನಾ 60 ಮಾರಿದ್ರು ನನಗ, 70 ಮಾರಿದ್ರು ನನಗ, 40 ಮಾರಿದ್ರು ನನಗೆ 10 ಹಾಕಿ ಕೊಡ್ತಾನ. 2 ಕುಡಿ ಕೊಡ್ ನನಗ. ನಾ ಇದನ್ನ ಮಾರ್ಕೊಂಬಂದ್ಕೆ ಹೊತ್ತು ಮನಿ ನಿನ್ಗೆ 50,000 ಕೊಡ್ತಾನೆ. ಆಯ್ತು ಬಾ ಹೋಗ್ಬಾ. ಮುಗಿತಿಲ್ಲ ನಾಳೆ ಬುಧವಾರ ಹೆಂಗಿದ್ರು ಏನು ಬಾ ತಿಂದಾಡಿ ಹೊಳೆ ಹರಿಗಿ ಒಳ್ಳೆ ಪಾಳೆ ಹರಗಂಗಿಲ್ಲ ಬಾರ ಮರ. ಏನ್ ಮೂವರ್ ಸಾಕೈತಿ ಬಾ ನಾನು. ಮೊದಲೇ ಮತ್ತೆ ನೀನು ಹೆಂಡತಿ ಬಳಿ ಪಜೀತ್ ಮಾಡ್ಯಾಳ ನಾನು ಒಂದಿನ. ಬಾ ಬಾ ನಾ ಅದೇನ್ ಬಾ. ನೀ ಯಾಕೆ ಅನ್ಸ್ತಿ ಏ ಹಂಗ್ಸರ ಏನ್ ಮಾಡತ್ತಿ? ಬಾ ಎಮ್ಮಿ ಕೊಟ್ಟು ನೋಡ. ಎಮ್ಮಿ ಕೊಟ್ರ? ಕೊಟ್ಟಿನಿ ಎಮ್ಮಿ. ಅಯ್ಯೋ ನಿಮ್ಮ ಎಮ್ಮಿ ಮಾರ್ತಾ? ಬೇಡ ಮತ್ ದೇವ್ರಿಗೆ ಅರ್ಧ ರೊಕ್ಕ ಕೊಡ್ಬೇಕಲ್ಲೇ. ಮತ್ತೆ ಇವ ಕೊಡಬೇಕಲ್ರಿ, ದೇವ್ರಿಗೆ ಬೆಡ್ಕೊಂಡಿನ. ದೇವ್ರ ಹೊರ ಕೊಡ್ರಿ ಅಂತ 10 ಎಮ್ಮಿ ತರಬಹುದು ನೀ. ಮತ್ತೆ ಎಟ್ಟಕ್ ಕೊಟ್ರಿ? ಗೌಡ್ತಾರ ಎಮ್ಮಿ ಕೊಟ್ಟಾನ್ರಿ. ಮತ್ತ ಅದನ್ನ ಇವತ್ತು ಒಂದು ಒಯ್ದವ್ ನಾಳೆಗೆ ಬುಧವಾರ ಐತ್ರಿ. ಏ ಗಪ್ಪ ಮರ ನೀ ಎಟ್ಟು ಕೊಟ್ರಿ ಎಮ್ಮಿ? ಅದಕ್ಕೆ ಹೇಳಿನಪ್ಪ ನಾವು ನಿಮ್ಮ ಎಮ್ಮಿ ಕೊಟ್ಟ ದೇವ್ ಒಂದ್ ಅವ ತಗೊಳಗಿಲ್ಲಂದ. ನೋಡಿ ಒಂದ್ ಆಡ್ಮರಿ ಕೊಡಂದ. ನಮ್ಗೆಲ್ಲ ಆಡ್ಮರಿ ಇದಾವ ಕೊಡಾಕ. ಹಡ್ಮರಿ ಸಾಕಿಲ್ರಿ ನಾವು. ಏ ಕೋಳಿ ಕೊಡ್ತಾನಂದಾನ್ರಿ ಗೌಡ್ತಾರ. ಕೋಳಿ ತಗೊಂಡ್ ಹೋಗ್ಯಾನ. ಕೋಳೆ? ಇವ ಎಮ್ಮಿ ಜೋಡಿ ಕೋಳಿ ಯಾರು ತಗೋತಾರ? ಅವ್ರ ಮನಿ ದೇವ್ರತ್ತದ ಕೋಳಿ. ನಿಮ್ಗೂ ಹೆಂಗಾದ್ ಏನ ತಿರುಪತಿ ತಿಮ್ಮಪ್ಪ ಮತ್ತ ಅವ್ರ ಮನಿದು ಎಲ್ಲ ದೇವ್ರ ಪೂಜೆ ಮಾಡ್ತಿರ್ಲ. ನಮ್ಮವ್ ಏನ್ರಿ ಇರ್ತಾವ. ಗೌಡ್ತಾರ ಜೋಡಿ ನಮ್ಗೆ ಒಡ ಕುಡ್ದಾಗ ಮರ ಎಂತದ್ ಬಾಲಿ ತಿನ್ನೆ. ಅದಕ್ಕೆ ವಾಲ್ಯದ ಕೂತಿದ್ದ ಈಗ ಕೊಟ್ಟಿನಿ. ಮುಂಜಾನೆ ಬಂದು ತೊಗೊಂಡ್ ಹೋಗ್ತಾನ. ಅದೇನು ಮಾರಿದ್ ರೊಕ್ಕ ನಿಕ್ಕ ಕೊಡ್ತಾನೆ. ನೀ ಚಿಂತೆ ಮಾಡಬೇಡ. ಗಂಡ ಮೇಲೆ ನಂಬಿಕೆ ಐತಿ ನಿನಗೆ? ಅಯ್ಯ ಐತ್ರಿ. ಆತಾಯಿ ಅವ್ರು ಮುಂಜಾನೆ ಮೀ ತೊಗೊಂಡ್ ಹೋಗ್ತಾರ, ರೊಕ್ಕ ಕೊಡ್ತಾರ. ಅವ್ರು ಹೊಂಟಾರ್ತ ನೀ ಏನ್ ಕೊಡಬೇಡ. ನಾವು ಓದ ಅವ್ರಿಗೆ ರೊಕ್ಕ ಕೊಡ್ತಾನೆ. ಅರ್ಧ ರೊಕ್ಕ ಕೊಡಿ, ರೊಕ್ಕ ನಾ ತಗೋತಾನೆ. ಆಯ್ತು. ಎಮ್ಮಿ ಅರ್ಧ ರೊಕ್ಕ ಆ ದೇವ್ರಿಗೆ ಮುಟ್ಟಿಸ್ರಿ. ಸಾಕು. ದೇವ್ರ ಹರಿಕೆ ಮಾಡ್ತಿಲ್ಲ ತಿಮ್ಮಪ್ಪನ ಹರಿಕೆ. ಆಯ್ತಾಳ್ರಿ. ನಾನು ನಡಿತೀನಿ. ನಾ ಮುಂಜಾನೆ ಬಂದು ಹೋಯ್ತೀನಪ್ಪ. ಮುಂಜಾನೆ ಬಂದು ನೋಡ್ಕೊ ತಿಂದಾಡಿ ಕಿರಾಪ. ಮೊದಲ ನೀನು ತಿರ್ಸಿಟ್ಟು ಮಂದಿ ಅದು ಆಯ್ತು. ಆಕಿಗೆ ಏನು ಒಟ್ಟು ಎಲ್ಲ ಗೊತ್ತಾರ ಮತ್ತೆ ಆಕಿ ಎಲ್ಲ ಊಟ ಬೀಳ್ತಾಳ. ಕೇಳಿಸಿದ್ ಮತ್ತೆ ಆಟ ಒಟ್ಟು ಆಟ ಗೊತ್ತಿಲ್ಲ ಎಲ್ಲ ಆಟ ಮಾಡಿ ಎಲ್ಲ ಬರೋಬ್ರಿ. ಆಯ್ತಾಯ್ತು. 5 ರೂಪಾಯಿ ತಿರುಪತಿ ತಿಮ್ಮಪ್ಪ ಹಾಕಿ ಒಟ್ಟು ಹರಿಕೆ ಮಾಡಿ ಸಾಕು ನನಗೆ. ನೀವು ಮುಂಜಾನೆ ತಪ್ಸಿ ಮತ್ತೆ ಮುಂಜಾನೆ ದೌಡ ಬರ್ ಬಾಂಕಿಂದ ಗಾಡಿ ತೊಗೊಂಬರ್ತೀನಿ. ಹೋಲಿ ಕಡಾಕ್ ಮತ್ತೆ ನಾಳೆ ಹಳಿ ಬೀಳ್ತಾಳ. ಇಲ್ಲ ಅದಕ್ಕೆ ಬೆಲೆ ಕೆಡ್ಸ್ಕೊಬೇಡಿ. ಓಕೆ. ಹಾಂ